ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಶಾಪ್ನಲ್ಲಿ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಯಾವ್ದು ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ವಿಡಿಯೋಗೆ ಹೋಗೋಣ. ಇವಾಗ ನೀವು ನೋಡ್ತಿರೋ ಬಂದು ಹ್ಯಾಂಡ್ ಟೈಮ್ ನಲ್ಲಿ ಬಜ್ಜೀಸ್. ಸೊ ನಿಮ್ಗೆ ಯಾರಿಗಾದ್ರೂ ಹ್ಯಾಂಡ್ ಟೈಮ್ ನಲ್ಲಿ ಬಜ್ಜೀಸ್ ಬೇಕಾದ್ರೂ ನೀವು ಡೈರೆಕ್ಟ್ ಶಾಪ್ಗೆ ಕೂಡ ವಿಸಿಟ್ ಮಾಡ್ಬೋದು. ಮತ್ತೆ ನೀವು ನನಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಮಾಡಿ ವಿಡಿಯೋಸ್ ಬೇಕಂದ್ರೆ ನಾವು ಕಳ್ಸಿಕೊಡ್ತೀವಿ. ಸೊ ನೋಡ್ಬೋದು ಯಾವ ತರ ಇದೆ ಹ್ಯಾಂಡ್ ಟೈಮ್ಡ್ ಬಜ್ಜೀಸ್ ಅಂತ. ಸೊ ಇದು ಸ್ಟೆಪ್ ಅಪ್ ಟ್ರೈನಿಂಗ್ ವೆಲ್ ಟ್ರೈನ್ ನಾವು ಮಾಡಿರ್ತೀವಿ. ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್. ಸೊ ಈ ತರ ನಾವು ಟೈಮ್ ಮಾಡ್ಕೊಡ್ತೀವಿ. ಸೊ ಇದಕ್ಕೆ ಬಂದು ಫುಡ್ ಅಂತ ಮೇಂಟೆನೆನ್ಸ್ ಬಂದು ನಿಮ್ಗೆ ಬರೀ ನವಣೆ ಅಕ್ಕಿ ಮಾತ್ರ ಹಾಕ್ಬೇಕಾಗುತ್ತೆ. ಮತ್ತೆ ನಿಮ್ಗೆ ನವಣೆ ಅಕ್ಕಿ ಏನು ಆ ತರ ಓವರ್ ಪ್ರೈಸಿಂಗ್ ಇರಲ್ಲ, ಅದು ಮಿನಿಮಮ್ ಪ್ರೈಸ್ ನಲ್ಲೇ ನಿಮ್ಗೆ ಸಿಗ್ಬಿಡುತ್ತೆ. ಸೊ ನಿಯರ್ ಬೈ ನಿಮ್ಮ ಮನೆ ಹತ್ರ ಪೆಟ್ ಶಾಪ್ ಗಳಲ್ಲೇ ನವಣೆ ಅಕ್ಕಿ ಸಿಗ್ಬಿಡುತ್ತೆ. ಸೊ ಇದಕ್ಕೇನು ಆ ತರ ನೀವು ಎಕ್ಸ್ಪೆನ್ಸಿವ್ ಪ್ರೈಸ್ ಅಂತ ಏನು ಬರಲ್ಲ. ಒಂದು ಸ್ಮಾಲ್ ಕೆಜಿ ಸಾಕಾಗುತ್ತೆ. ಇಲ್ಲಾಂದ್ರೆ ನೀವು ಒಂದು ಈ ತರ ಟೀ ಸ್ಟ್ಯಾಂಡ್ ಒಂದು ಮಾಡ್ಕೊಂಡು ಅದ್ರ ಮೇಲೆ ಕೂಡ ನೀವು ಇಟ್ಕೋಬಹುದು. ಸೊ ಬಜ್ಜೀಸ್ ಬೇಕಾದ್ರೆ ಬಜ್ಜೀಸು ನೀವು ಸಾಕ್ಬೋದು, ಸ್ಟಾರ್ಟ್ ಬಿಗಿನರ್ ಯಾರಾದ್ರೂ ಇದ್ರೆ. ಮತ್ತೆ ಇದೇ ತರ ನೆಕ್ಸ್ಟ್ ಬರ್ಡ್ಸ್ ಯಾವ್ದಂತಾನು ಕಂಪ್ಲೀಟ್ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಸಮ್ ಐಕಾನ್ ಪ್ರೆಸ್ ಮಾಡಬೇಡಿ. ಸೊ ಈಗ ನೀವು ನೋಡ್ತಿರೋ ಬಂದು ಬಜ್ಜೀಸ್ಗೆ ನೆಕ್ಸ್ಟ್ ಬರ್ಡ್ಸ್ ಇರೋದೊಂದು ಆಫ್ರಿಕನ್ ಲವ್ ಬರ್ಡ್ ಅಂತ. ಇದು ಲುಟಿನೋ ಬರ್ಡ್ ಅಂತ. ಸೊ ಆಫ್ರಿಕನ್ ಲವ್ ಬರ್ಡ್ಸ್ ನಲ್ಲಿ ಕೂಡ ನೀವು ಹ್ಯಾಂಡ್ ಟ್ರೈನ್ ಮನೆಯಲ್ಲಿ ಸಾಕ್ಬೋದು ಆರಾಮಾಗಿ. ಸೊ ಇದು ತುಂಬಾ ಆಕ್ಟಿವಿಟಿ ಇರುತ್ತೆ. ಸೊ ನೋಡ್ಬೋದು ಇದು ಕೂಡ ಸ್ಟೆಪ್ ಅಪ್ ಟ್ರೈನಿಂಗ್ ವೆಲ್ ಟ್ರೈನಿಂಗ್ ಆಗಿರುತ್ತೆ. ಸ್ಟೆಪ್ ಅಪ್, ಸ್ಟೆಪ್ ಅಪ್, ಸ್ಟೆಪ್ ಅಪ್ ಗುಡ್. ಸೊ ಈ ತರ ಬಂದು ನಾವು ಕಂಪ್ಲೀಟ್ಲಿ ಟೈಮ್ಡ್ ಮಾಡಿನೇ ಕೊಡೋದು ಕಸ್ಟಮರ್ಸ್ಗೆ. ನೀವು ಅದನ್ನ ತಗೊಂಡೋಗಿ ಜಸ್ಟ್ ಒಂದು 10 to 15 ಮಿನಿಟ್ಸ್, ಅದರ್ವೈಸ್ ಒಂದು 20 to 30 ಮಿನಿಟ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಎವ್ರಿ ಡೇ ನೀವು ಬರ್ಡ್ಸ್ ನ ಆಚೆ ತೆಗಿಲೇಬೇಕು. ಅದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಅದ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ಹ್ಯಾಂಡ್ ಟೈಮ್ಡ್ ಇರುತ್ತೆ. ನೀವೇನೋ ತಗೊಂಡ್ರಿ ಮನೆಯಲ್ಲಿ ಇಟ್ರಿ ಅಂದ್ರೆ ಅದು ಹ್ಯಾಂಡ್ ಟೈಮ್ಡ್ ಆಗಿರಲ್ಲ. ಮತ್ತೆ ಅದೇ ತರ ಫುಡ್ ವೆರೈಟೀಸ್ ನಲ್ಲಿ ಕೂಡ ಅಷ್ಟೇ, ನೀವು ಒಂದು ಬೌಲ್ ನಲ್ಲಿ ಹಾಕಿಟ್ಟು ಅದೇ ತಿನ್ಕೊಳ್ಳಿ ಮತ್ತೆ ಅದೇ ನೀರು ಕುಡ್ಕೊಳ್ಳಿ ಅಂತ ಇಟ್ರು ಅದು ಟೈಮ್ಡ್ ಇರಲ್ಲ. ಬರ್ಡ್ಸ್ಗೆ ನೀವು ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಒಂದೊಂದು ಸನ್ಫ್ಲವರ್ ಸೀಡ್ಸು ಮತ್ತೆ ಅದು ಫೇವ್ರೇಟ್ ವೆಜಿಟೇಬಲ್ಸ್ ಯಾವ್ದಂತ ಫೈಂಡ್ ಮಾಡಿ ಅದನ್ನ ಒಂದೊಂದೇ ಪೀಸು ಪರ್ ಡೇ ಒಂದೊಂದು ಪೀಸ್ ನೀವು ಕೊಡ್ತಾ ಬರಬೇಕು. ಸೊ ಅವಾಗನೇ ಅದು ಕಂಪ್ಲೀಟ್ಲಿ ನಿಮ್ಮ ಹತ್ರ ಬಾಂಡಿಂಗ್ ಇರುತ್ತೆ. ಸೊ ಈ ತರ ಬರ್ಡ್ಸ್ ಬೇಕಾದ್ರೂ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದು ನೀವು. ಸೊ ಮತ್ತೆ ಅದೇ ತರ ಬಂದು ನಮ್ಮ ಹತ್ರ ಇರೋ ಹ್ಯಾಂಡ್ ಟೈಮ್ಡ್ ಬರ್ಡ್ ಎಲ್ಲಾನು ಬಂದು ಆಲ್ ಓವರ್ ಕರ್ನಾಟಕಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತಾ ಇದೀವಿ. ಸೊ ನೀವಿರೋ ಕರೆಂಟ್ ಲೊಕೇಶನ್ ಅಲ್ಲಿ ನಿಮ್ಗೆ ಬಸ್ ಸ್ಪೆಷಾಲಿಟೀಸ್ ಇದ್ರೆ ಖಂಡಿತ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಮತ್ತೆ ಅದೇ ತರ ಬ್ಯಾಂಗ್ಳೂರ್ನಲ್ಲಿ ಇರೋರಿಗೆ ಬಂದು ನಾವು ಡೆನ್ಸೋ ಪೋರ್ಟರ್ ಮುಖಾಂತರ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತಾ ಇದೀವಿ. ಇಲ್ಲ ನನ್ನ ಸಜೆಷನ್ ಏನಂದ್ರೆ ನೀವು ಶಾಪ್ಗೆ ಬಂದು ಒನ್ಸ್ ಬರ್ಡ್ಸ್ ನ ವಿಸಿಟ್ ಮಾಡಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅದನ್ನ ತಗೊಳ್ಳೋದಾ ಬೇಡವಾ ಅಂತ ಕೂಡ ನೀವು ಡಿಸೈಡ್ ಮಾಡ್ಬೋದು. ಸೊ ನೋಡ್ಬೋದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿದೆ ಆಫ್ರಿಕನ್ ಲವ್ ಬರ್ಡ್ಸ್. ಸೊ ನೋಡ್ಬೋದು ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಎಸ್. ಸೊ ಈ ತರ ಬಂದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ. ಸೊ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಡೈರೆಕ್ಟ್ ಶಾಪ್ ವಿಸಿಟ್ ಮಾಡಿ ಬರ್ಡ್ಸ್ ನ ಪರ್ಚೇಸ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬರ್ಡ್ ನ ತೋರಿಸ್ಕೊಡ್ತೀನಿ. ಮತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅದೇ ತರ ನಮ್ಮ ಶಾಪ್ ನಲ್ಲಿ ಬಂದು ರೆಗ್ಯುಲರ್ ಆಗಿ ಸ್ಟಾಕ್ ಇರೋದು ಬಂದು ನಿಮ್ಗೆ ಕಾಕ್ಟೈಲ್ಸ್ ಅಲ್ಲಿ ಯಾವಾಗಲೂ ನಮ್ಮ ಹತ್ರ ಸ್ಟಾಕ್ಸ್ ರೆಡಿ ಇರುತ್ತೆ. ಅದು ಕೂಡ ವೆಲ್ ಟ್ರೈನ್ ಇರುತ್ತೆ. ಸೊ ನೋಡ್ಬೋದು ಸ್ಟೆಪ್ ಅಪ್ ಎಸ್, ಸ್ಟೆಪ್ ಅಪ್ ಗುಡ್. ಸೊ ಸ್ಟೆಪ್ ಅಪ್ ಟ್ರೈನಿಂಗ್ ಮಾತ್ರ ನಮ್ಮ ಹತ್ರ 100% ಕಂಪ್ಲೀಟ್ಲಿ ಇರುತ್ತೆ. ಮತ್ತೆ ಝೀರೋ ಬೈಟಿಂಗ್ ಕೂಡ ಕಂಪ್ಲೀಟ್ಲಿ ಆಗಿರುತ್ತೆ. ಸೊ ಇದಕ್ಕೆ ಬಂದು ಮೇಂಟೆನೆನ್ಸ್ ಏನಂದ್ರೆ ಸನ್ಫ್ಲವರ್ ಸೀಡ್ಸ್ ಮತ್ತೆ ಮಿಲ್ಲೆಟ್ಸ್ ನೀವು ಇಡಬೇಕಾಗುತ್ತೆ. ಮತ್ತೆ ವೆಜಿಟೇಬಲ್ಸ್ ಕೊಡಬೇಕು, ಕ್ಯಾರೆಟ್ ಅವ್ರ ಬೀಟ್ರೂಟ್. ಮತ್ತೆ ಅದೇ ತರ ಬಂದು ಸ್ಪ್ರೌಟ್ಸ್ ಕಂಪಲ್ಸರಿ ನೀವು ಕೊಡಲೇಬೇಕು. ಸ್ಪ್ರೌಟ್ಸ್ ನಾನು ಪದೇ ಎಲ್ಲ ವಿಡಿಯೋಗಳಲ್ಲೂ ಎಲ್ಲ ಕಸ್ಟಮರ್ಗೆ ನಾನು ಅಪ್ಡೇಟ್ ಮಾಡೋದು ಸ್ಪ್ರೌಟ್ಸ್ ಕೊಡಿ ಅಂತ. ಸೊ ನಮ್ದೇ ಆದ ಬ್ರ್ಯಾಂಡೆಡ್ ಸ್ಪ್ರೌಟ್ಸ್ ಮಿಕ್ಸ್ ಕೂಡ ಇದೆ. ಸೊ ಅದನ್ನ ಕೂಡ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡ್ಕೋಬಹುದು. ಇಲ್ಲ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಯಾವುದಿದೆ ಅಂತ ಕೂಡ ನನ್ನ ಹತ್ರ ಮೆಸೇಜ್ ಮಾಡಿ ತಗೊಂಡು ನೀವು ಅದನ್ನ ಮನೆಯಲ್ಲೋ ಇಲ್ಲ ನಿಯರ್ ಬೈ ಇರೋ ನಿಮ್ಮ ಶಾಪ್ಗಳಲ್ಲಿ ಎಲ್ಲಾದ್ರೂ ನೀವು ಪರ್ಚೇಸ್ ಮಾಡಿ ಕೂಡ ವಾಟರ್ನಲ್ಲಿ ಸೋಕ್ ಮಾಡಿ ರಾತ್ರಿ ಎಲ್ಲ ಸೋಕ್ ಮಾಡಿ ಬೆಳಗ್ಗೆ ಅದನ್ನ ಆದರೆ ಬಾಯ್ಲ್ ಮಾಡ್ಕೊಡಿ. ಇಲ್ಲ ಹಾಗೆ ಕೂಡ ನೀವು ಇಡ್ಬೋದು. ಬಟ್ ಇಂಪಾರ್ಟೆಂಟ್ ಬರ್ಡ್ಸ್ಗಳಿಗೆ ನೀವು ಸ್ಪ್ರೌಟ್ಸ್ ಇಡಲೇಬೇಕಾಗುತ್ತೆ. ಬರೀ ಸನ್ಫ್ಲವರ್ ಮತ್ತೆ ನವಣೆ ಅಕ್ಕಿಯಿಂದ ಅದಕ್ಕೆ ಹೆಲ್ತಿ ಇರಲ್ಲ. ಸೊ ಪದೇ ನಾನು ಎಲ್ಲ ವಿಡಿಯೋನಲ್ಲಿ ರಿಪೀಟ್ ಮಾಡ್ತಾನೆ ಇದ್ದೀನಿ. ಆಲ್ಮೋಸ್ಟ್ ಒಂದು 1 ಇಯರಿಂದ ಸ್ಪ್ರೌಟ್ಸ್ನ ಇಡಿ ಅಂತ. ಸೊ ಸ್ಪ್ರೌಟ್ಸ್ನ ಇಡಿ ಬರ್ಡ್ಸ್ ತುಂಬ ಹೆಲ್ತಿ ಇರುತ್ತೆ. ಮತ್ತೆ ಅದಕ್ಕೆ ಹ್ಯೂಮಿನಿಟಿ ಬೂಸ್ಟ್ ಮಾಡುತ್ತೆ. ಮತ್ತೆ ಅದು ಒಳ್ಳೆ ಬ್ರೀಡಿಂಗ್ ಬರುತ್ತೆ. ಮತ್ತೆ ಒಳ್ಳೆ ಸೈಜ್ ಇರುತ್ತೆ. ಮತ್ತೆ ಹೆಲ್ತ್ಗೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಪ್ರೌಟ್ಸ್ ಇರೋದ್ರಿಂದ. ಸೊ ನೋಡ್ಬೋದು ಈ ಥರ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ಸ್ ಕೂಡ ನಮ್ಮ ಶಾಪ್ನಲ್ಲಿ ರೆಗ್ಯುಲರ್ ಆಗಿ ಅವೈಲೇಬಲ್ ಇರುತ್ತೆ. ನೀವು ಶಾಪ್ಗೆ ವಿಸಿಟ್ ಮಾಡ್ಬೋದು. ಇಲ್ಲ ವಾಟ್ಸಪ್ ನಂಬರ್ ನಂದು ಡಿಸ್ಪ್ಲೇನಲ್ಲಿ ಕಾಣ್ತಾ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ನಾನು ಅವೈಲೇಬಲ್ ಇರೋ ಬರ್ಡ್ಸ್ನ ವಿಡಿಯೋ ಕಳಿಸ್ತೀನಿ. ಆ ಅವೈಲೇಬಲ್ ಇರೋ ವಿಡಿಯೋಸ್ ಮುಖಾಂತರ ನೀವು ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿ ನನಗೆ ಅಪ್ಡೇಟ್ ಕೊಡ್ಬೋದು. ನಿಯರ್ ಬೈ ಬ್ಯಾಂಗ್ಳೂರ್ನಲ್ಲಿ ಇರೋರಿಗೆ ಪೋರ್ಟರ್ ಮುಖಾಂತರ ಇಲ್ಲ ಡೆನ್ಸೋ ಮುಖಾಂತರ ಕಳಿಸ್ಕೊಡ್ತೀನಿ. ಮತ್ತೆ
ಬ್ಯಾಂಗ್ಳೂರ್ ಬಿಟ್ಟು ಆಚೂರವರೆಗೆ ಬಂದು ಬಸ್ಸಸ್ ಸ್ಪೆಷಾಲಿಟೀಸ್ ಇದ್ದರೆ ಅದ್ರ ಮುಖಾಂತರ ಕಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಇರೋ ಬರ್ಡ್ಸು ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೀವು ಬೇಕಾದ್ರೆ ರಿವ್ಯೂಸಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ನಮ್ಮ ಬರ್ಡ್ಸ್ ಶಾಪು ಯಾವ ಥರ ಇದೆ, ಕಸ್ಟಮರ್ ಯಾವ ಥರ ತೊಗೊಂಡೋಗಿರ್ತಾರೆ, ಅವ್ರದ್ದು ರಿವ್ಯೂಸ್ ಯಾವ ಥರ ಶೇರ್ ಮಾಡಿರ್ತಾರೆ ಅಂತ. ಕಾಕ್ಟೇಲ್ಸ್ ಮನೆಯಲ್ಲಿ ಸಾಕ್ತಾ ಇದ್ರೆ ನೀವು ಕಾಕ್ಟೇಲ್ಗೆ ಬಂದು ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೀರಾ, ಅದಕ್ಕೆ ಬಂದು ಬಾತಿಂಗ್ ಮಾಡಿಸ್ತೀರಾ, ಟಬ್ನಲ್ಲೋ ಇಲ್ಲ ವಾಟರ್ ಪಾಯಿಂಟ್ ಓಪನ್ ಮಾಡಿ ಅದರಲ್ಲಿ ಡೈರೆಕ್ಟ್ ನೀವು ಬಾತಿಂಗ್ ಮಾಡಿಸ್ತೀರಾ, ಸ್ನಾನ ಮಾಡಿಸ್ತೀರಾ. ಸೊ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಬರ್ಡ್ಸ್ಗೆ ಬಂದು ನೋಸ್ ಒಳಗೆ ನೀರು ಹೋದ್ರೆ ಡೆತ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಬೇಕಾದ್ರೆ ಸ್ಪ್ರೇ ಮಾಡ್ಬೋದು, ಇಲ್ಲ ಒಂದು ದೊಡ್ಡ ಬೌಲ್ನಲ್ಲಿ ನೀವು ಬಂದು ವಾಟರ್ನ ಇಡ್ಬೋದು. ಸೊ ಅವಾಗ ಮತ್ತೆ ಅದೇ ಥರ ಬಂದು ಕಾಕ್ಟೇಲ್ ಸಾಕೋರು ಅಥವಾ ಸ್ಮಾಲ್ ಕನ್ನೂರ್ ಸಾಕೋರು ಇಲ್ಲ ದೊಡ್ಡ ದೊಡ್ಡ ಬರ್ಡ್ಸ್ ಯಾವುದೇ ಸಾಕೋರು ಇದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೀರಾ, ಆ ಮಿಸ್ಟೇಕ್ನ ನೀವು ಸ್ಟಾಪ್ ಮಾಡ್ಕೊಳ್ಳಿ. ಏನು ಆ ಮಿಸ್ಟೇಕ್ ಅಂದರೆ ಫೋರ್ಸ್ಫುಲ್ಲಿ ನೀವು ಬಂದು ಅದನ್ನು ಸ್ನಾನ ಮಾಡ್ಸಕ್ಕೆ ಹೋಗಬೇಡಿ. ಒಂದು ದೊಡ್ಡ ಬೌಲ್ನಲ್ಲಿ ಇಲ್ಲ ಸ್ಪ್ರೇ ಗನ್ ಇಟ್ಕೊಂಡು ನೀವು ಅದನ್ನು ಸ್ನಾನಕ್ಕೆ ನೀವು ಅದನ್ನ ಪ್ರಿಪೇರ್ ಮಾಡ್ಕೋಬೋದು. ನೀವು ಫೋರ್ಸ್ಫುಲ್ಲಿ ಯಾವಾಗ ನೀವು ಅದನ್ನು ಟಬ್ನಲ್ಲಿ ವಾಟರ್ನಲ್ಲಿ ದುಮ್ತಿರೋ ಆವಾಗ ಬಂದು ಅದು ಬಂದು ಎಫೆಕ್ಟ್ ತುಂಬ ಆಗುತ್ತೆ. ಬಿಕಾಸ್ ಬರ್ಡ್ಸ್ ನೋಸ್ ಒಳಗೆ ವಾಟರ್ ಹೋದರೆ ಅದು ಡೆತ್ ಆಗೋಕ್ಕೆ ಚಾನ್ಸಸ್ ತುಂಬಾ ಇರುತ್ತೆ, ಅದನ್ನ ರಿಕವರ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಸೊ ಸ್ಪ್ರೇ ಮಾಡ್ಬೋದು, ಅಥವಾ ನೀವು ಒಂದು ದೊಡ್ಡ ಟಬ್ನಲ್ಲಿ ವಾಟರ್ ಇಟ್ಬಿಟ್ರೆ ಅದಕ್ಕೆ ಯಾವ ಥರ ಕಂಫರ್ಟ್ ಝೋನ್ ಇರುತ್ತೋ ಆ ಕಂಫರ್ಟ್ ಝೋನಲ್ಲಿ ಅದು ಸ್ನಾನ ಮಾಡ್ಕೊಳ್ಳುತ್ತೆ. ಸೊ ಆ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಮತ್ತು ಅದೇ ಥರ ಬೇರೆ ಬೇರೆ ಬರ್ಡ್ಸ್ ಯಾವ್ದಿದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಮತ್ತೆ ಅದೇ ಥರ ಬಂದು ನಿಮಗೆ ಟಾಕೋಟಿವ್ ಬರ್ಡ್ಸ್ನಲ್ಲಿ ಹೋಗ್ತೀರಾ ಅಂದರೆ ಒಂದು 2 ವರ್ಡ್ಸ್ ಮಾತಾಡುತ್ತೆ ಸನ್ ಕನ್ನೂರ್ ಬರ್ಡು. ಮತ್ತೆ ಈ ಸನ್ ಕನ್ನೂರ್ ಬರ್ಡ್ಸ್ನಲ್ಲಿ ಏನು ಒಂದು ಮಿಸ್ಟೇಕ್ಸ್ ಇರುತ್ತೆ ಅಂದರೆ ಓವರ್ ನಾಯ್ಸು. ಅಪಾರ್ಟ್ಮೆಂಟ್ ಇರೋರಿಗೆ ಅಂತೂ ಸಾಕಾಗಲ್ಲ, ಬಿಕಾಸ್ ಅರ್ಲಿ ಮಾರ್ನಿಂಗು ಮತ್ತು ಈವ್ನಿಂಗು ತುಂಬ ನಾಯ್ಸ್ ಮಾಡುತ್ತೆ. ಸೊ ಮತ್ತೆ ಫ್ರೆಂಡ್ಲಿ ಮತ್ತು ಇಂಟೆಲಿಜೆಂಟಲ್ಲಿ ತುಂಬ ಚೆನ್ನಾಗಿರುತ್ತೆ ಬರ್ಡ್ಸು, ಮತ್ತು ಕಲರ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಬೇಬೀಸ್ನಲ್ಲಿ ಒಂದು 3 months to 9 monthsವರೆಗೂ ಗ್ರೀನ್ ಕಲರ್ ಇರುತ್ತೆ. ಆಫ್ಟರ್ ಬರ್ಡ್ಸ್ ಒಂದು 1 year ಆದಮೇಲೆ ಈ ಥರ ಕಂಪ್ಲೀಟ್ಲಿ ಯೆಲ್ಲೋ ಕಲರ್ ಆಗುತ್ತೆ. ಸೊ ವೆಲ್ ನಾಲೆಜ್ ಬರ್ಡು. ಮತ್ತು ಒಂದೇ ಒಂದು ಡಿಸಡ್ವಾಂಟೇಜ್ ಏನಂದರೆ ಇದು ಬಂದು ನಾಯ್ಸಿ ಜಾಸ್ತಿ ಇರುತ್ತೆ. ನಾಯ್ಸಿ ತುಂಬ ಹೆವಿ ನಾಯ್ಸ್ ಇರುತ್ತೆ. ಬೇರೆ ಬರ್ಡ್ ಕಂಪೇರ್ ಮಾಡಿದ್ರೆ ಎಕ್ಸಸ್ ಆಫ್ ನಾಯ್ಸ್ ಇರುತ್ತೆ, ನಿಮಗೆ ತುಂಬ ಶಾರ್ಪ್ ಆಗಿರುತ್ತೆ. ಸೊ ಅದನ್ನು ನೀವು ನೋಡಿ ನೀವು ಸನ್ ಕನ್ನೂರ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ವೆಲ್ ಟೈಮ್ಡ್ ಸನ್ ಕನ್ನೂರ್ ನಮ್ಮ ಶಾಪ್ನಲ್ಲಿ ಸಿಗುತ್ತೆ. ಸೊ ಅದೇ ಸೇಮ್ ಕಾನ್ಸೆಪ್ಟೇ ನಾನು ಹೇಳೋದು. ಸ್ಪ್ರೌಟ್ಸ್ ಇಡಿ, ವೆಜಿಟೇಬಲ್ಸ್ ಇಡಿ, ಮತ್ತು ಸೊಪ್ಪು ಪದಾರ್ಥ ಯಾವ್ದು ಬೇಕಾದ್ರೂ ನೀವು ಇಡ್ಬೋದು. ಸೊ ಬರ್ಡ್ಸ್ಗಳಿಗೆ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಮನೆಯಲ್ಲಿ ನೀವು ಕುಡಿಯೋ ಟೀ, ಕಾಫಿ ಮತ್ತು ಸ್ವೀಟ್ಸು, ಖಾರ ಐಟಮ್ನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಿ, ಕೊಡೋಕ್ಕೆ ಹೋಗಬೇಡಿ ಅದನ್ನು. ಮತ್ತು ಅದೇ ಥರ ವೆಜಿಟೇಬಲ್ಸ್ನಲ್ಲಿ ನೀವು ಕೊಡ್ಬೋದು, ತೊಂದರೆ ಇಲ್ಲ. ಸೊ ನೋಡ್ಬೋದು ಸನ್ ಕನ್ನೂರ್ಸ್ ಕೂಡ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಸನ್ ಕನ್ನೂರ್ಸ್ನಲ್ಲಿ ಮೈಂಟೆನೆನ್ಸ್ ಅಂತ ಏನು ಬರಲ್ಲ, ಸೇಮ್ ಎಲ್ಲ ಬರ್ಡ್ಗೂ ಯಾವ ಥರ ನೀವು ಮೇಂಟೈನ್ ಮಾಡ್ತೀರೋ ಅದೇ ಥರನೇ ಮೇಂಟೆನೆನ್ಸು. ಬಟ್ ಒಂದೇ ಒಂದು ಏನಂದರೆ ನಾಯ್ಸಿ ಜಾಸ್ತಿ ಇರುತ್ತೆ. ಸೊ ನಾಯ್ಸಿ ಎಕ್ಸಸ್ ಆಫ್ ನಾಯ್ಸ್ ಇರುತ್ತೆ ಅದು. ಸೊ ನೋಡ್ಕೋಬೋದು. ಸೊ ಈಗ ನೀವು ನೋಡ್ತಿರೋದು ಬಂದು ಮಾಂಕೋ ಪ್ಯಾರಕಿಟ್ ಅಂತ. ಮಾಂಕ್ ಪ್ಯಾರಕಿಟ್ನಲ್ಲಿ ಬಂದು ನಿಮಗೆ ಬಂದು ಟಾಕಟಿವ್ ಇರುತ್ತೆ. ಬಿಕಾಸ್ ಏನಂದರೆ ಇದು ಟಾಕಿಂಗ್ ಬರ್ಡ್ಸ್ ಅಂತಾನೆ ಬರುತ್ತೆ. ನೀವು ಗೂಗಲ್ ರಿಸರ್ಚ್ ಮಾಡಿದ್ರೂ ಟಾಕಟಿವ್ ಬರ್ಡ್ಸ್ನಲ್ಲಿ ಮಾಂಕ್ ಪ್ಯಾರಕಿಟ್ ಬರುತ್ತೆ. ಮತ್ತು ಇದು ಬಂದು ಪ್ಯಾರಲೇಟ್ಸ್ ಪ್ಯಾರಕಿಟ್ ಅಂತಾನು ಹೇಳ್ತಾರೆ. ಸೊ ನೋಡ್ಬೋದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಇದೆ ಇದು. ಸೊ ಇದ್ರದ್ದು ಟಾಕಿಂಗ್ ಹೆಂಗಿರುತ್ತೆ ಅಂದರೆ ಒಂದು 16 to 17 letters ಇದು ಮಾತಾಡುತ್ತೆ. ಸೊ ನೋಡ್ಬೋದು ನೀವು ಇದನ್ನ ಬಂದು ನೀವು ಗೂಗಲ್ ರಿಸರ್ಚ್ ಕೂಡ ಮಾಡಿ ನೋಡ್ಬೋದು ಮಾಂಕ್ ಪ್ಯಾರಕಿಟ್ ಯಾವ ಥರ ಮಾತಾಡುತ್ತೆ ಅಂತಾನು. ಮತ್ತು ಇಲ್ಲ ಯೂಟ್ಯೂಬ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಮಾಂಕ್ ಪ್ಯಾರಟ್ ಟಾಕಿಂಗ್ ಅಂತ. ಸೊ ಸುಮಾರು ವೀಡಿಯೋಸ್ ಇರುತ್ತೆ ಅದರದ್ದು. ಸೊ ಇದು ಕೂಡ ವೆಲ್ ಟೈಮ್ಡಲ್ಲಿ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇದೆ. ಒಂದು ಗ್ರೇಟ್ ಪ್ಯಾರೆಟ್ ತಗೊಳಕ್ಕಾಗಲ್ಲ ನಮಗೆ, ಅದು ತುಂಬ ಹೈ ಬಜೆಟ್ ಆಗುತ್ತೆ ಅಂತ ಥಿಂಕ್ ಮಾಡೋರು ಮಾಂಕ್ ಪ್ಯಾರೆಟ್ಗೆ ಹೋಗ್ಬೋದು. ಬಿಕಾಸ್ ಅದು 50 to 60, 70,000 ವರೆಗೂ ಹೋಗುತ್ತೆ ಗ್ರೇ ಪ್ಯಾರೆಟು. ನಿಮ್ಗೆ ಒಂದು 20,000 to 30,000 ಬಜೆಟ್ ಒಳಗೆ ನಿಮಗೆ ಮಾಂಕ್ ಪ್ಯಾರೆಟ್ ಸಿಗುತ್ತೆ. ಸೊ ತುಂಬ ಇಂಟೆಲಿಜೆಂಟ್ ಇರುತ್ತೆ, ಮತ್ತು ಸಣ್ಣ ಸೈಜ್ ಇರುತ್ತೆ. ಇದು ಚಿಕ್ಕ ಬರ್ಡಲ್ಲೇ ಇರುತ್ತೆ, ಇದು ಇನ್ನೂ ದೊಡ್ಡ ಸೈಜ್ ಆಗಲ್ಲ, ಇದು ಇದೇ ಸೈಜ್ ಇರುತ್ತೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ನಿಮಗೆ ಬಂದು ಒಳ್ಳೆ ಬಜೆಟ್ನಲ್ಲಿ ಸಿಕ್ಬಿಡುತ್ತೆ ನಿಮಗೆ ಮಾಂಕ್ ಪ್ಯಾರೆಟು. ಟಾಕಿಂಗ್ಗೆ ಓಕೆ ನಿಮಗೆ, ಬಿಕಾಸ್ ದೊಡ್ಡ ಬಜೆಟಲ್ಲಿ ನಮ್ಗೆ ತಗೊಳಕ್ಕಾಗಲ್ಲ ನೋಡಿ, ಸಣ್ಣ ಬಜೆಟ್ನಲ್ಲಿ ನೀವು ಮಾಂಕ್ ಪ್ಯಾರೆಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ತುಂಬ ಇಂಟೆಲಿಜೆಂಟ್ ಬರ್ಡ್ ಇದು. ಮತ್ತು ಸೈಜ್ ಬಂದು ದೊಡ್ಡದಾಗಲ್ಲ, ಇದೇ ಸೈಜೇ ಇರುತ್ತೆ ಇದು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಟಾಕಿಂಗ್ ಇರುತ್ತೆ ಇದು. ಸೊ ಟಾಕಿಂಗ್ ಅಂದರೆ ನಮ್ಮ ಹತ್ರ ತೊಗೊಂಡೋಗಿದ ತಕ್ಷಣ ನಿಮ್ಮ ಹತ್ರ ಮಾತಾಡುತ್ತೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ನಿಮ್ಮ ಹತ್ರ ಅದು ಹೊಂದಾಣಿಕೆ ಆಗಬೇಕು, ನಿಮ್ಮ ಜೊತೆ ಟೈಮ್ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆ ಅದು ಫುಲ್ ಅಟ್ಯಾಚ್ಮೆಂಟ್ ಆಗಬೇಕು. ಆಫ್ಟರ್ವರ್ಡ್ಸ್ ನೀವು ಮಾತಾಡೋದನ್ನೆಲ್ಲ ಅದು ಅಬ್ಸರ್ವ್ ಮಾಡಿ ಮಾತಾಡುತ್ತೆ. ಸೊ ಇದೇ ಥರ ಇನ್ಫಾರ್ಮೇಷನ್ ಅಗೇನ್ ನನ್ನ ಬರ್ಡ್ಸ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಾನು ತೋರಿಸಿ. ಇದೇ ಥರ ಬಂದು ದೊಡ್ಡ ಬರ್ಡ್ಸ್ನಲ್ಲಿ ಬಂದು ಗಾಲಾ ಕಾಕೋಟು ನಮ್ಮ ಹತ್ರ ಇವಾಗ ಅವೈಲೇಬಲ್ ಇದೆ. ಗಾಲಾ ಕಾಕೋಟು ಕೂಡ ಕಂಪ್ಲೀಟ್ಲಿ ಟಾಕಿಂಗ್ ಇರುತ್ತೆ ಮತ್ತು ಫುಲ್ ಪ್ಲೇಫುಲ್ ಇರುತ್ತೆ. ಸ್ಟೆಪ್ ಅಪ್, ಗುಡ್ ಸ್ಟೆಪ್ ಅಪ್, ಎಸ್ ಸ್ಟೆಪ್ ಅಪ್ ಅಂದರೆ ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಮಾಡುತ್ತೆ. ಸೊ ನೋಡಿ ಯಾವ ಥರ ಇದೆ ಬರ್ಡ್ಸ್ ಅಂತಾನು. ಸೊ ನಮ್ಮ ಹತ್ರ ಇರೋ ಬರ್ಡ್ಸ್ ಎಲ್ಲಾನು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಮಾಡಿ ನಾವು ಝೀರೋ ಬೈಟಿಂಗ್ ಮಾಡಿ ಮತ್ತು ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡಿರ್ತೀವಿ ನಾವು. ಸೊ ನೋಡ್ಬೋದು. ಸೊ ಇದು ಕೂಡ ಹೆವಿ ಬಜೆಟ್ ಆಗುತ್ತೆ ನಿಮಗೆ, ಅಬೌವ್ 1 lakh 1.5 lakhs ಮೇಲೆ ಬರುತ್ತೆ ಇದು. ಸೊ ಬಜೆಟ್ ಇರೋರು ಮಾತ್ರ ಇದು ತಗೊಳಕ್ಕಾಗುತ್ತೆ, ಮತ್ತು ಲೋ ಬಜೆಟ್ನಲ್ಲಿ ಇದು ಯಾರು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸೊ ನೋಡ್ಬೋದು ಕಂಪ್ಲೀಟ್ಲಿ ಇದು ಬಂದು ಫುಲ್ಲಿ ಟೈಮ್ಡ್ ಇರುತ್ತೆ ಮತ್ತು ಟಾಕಟಿವ್ ಇರುತ್ತೆ.
ಸೊ ಈ ತರ ಬರ್ಡ್ಸ್ ನಿಮ್ಗೆ ಯಾರಿಗಾನ ಬೇಕಾದ್ರೂ ನನಗೆ ಪ್ರಿವಿಯಸ್ ಇನ್ಫಾರ್ಮ್ ಮಾಡಬೇಕು, ಬಿಕಾಸ್ ಇದು ರೆಗ್ಯುಲರ್ ಸ್ಟಾಕ್ಸ್ ಇರಲ್ಲ, ನಿಮ್ಗೆ ಬೇಕಾದ್ರೆ ನಾವು ತರಿಸ್ಕೊಡ್ತೀವಿ, ಸೊ ತೊಂದರೆ ಇಲ್ಲ. ಸೊ ಈ ಬರ್ಡ್ ಬಂದು ನಮ್ಮ ಶಾಪ್ನಲ್ಲಿ ಸೇಲ್ಗಿಲ್ಲ, ಇದು ಬಂದು ಬೋರ್ಡಿಂಗ್ ಬಂದಿದೆ. ಸೊ ಈ ಕಡೆ ಸೆಟಪ್ಸ್ ಇರೋ ಬರ್ಡ್ಸ್ ಎಲ್ಲಾನು ಬಂದು ಬೋರ್ಡಿಂಗ್ ಬರ್ಡ್ಸು. ಸೊ ಕಸ್ಟಮರ್ಸ್ ಬಂದು ಬೋರ್ಡಿಂಗ್ ಕೊಟ್ಟೋಗಿರ್ತಾರೆ. ಸೊ ಅದನ್ನ ನಾವು ಟೇಕ್ ಕೇರ್ ಮಾಡ್ತೀವಿ. ಡೈಲಿ ನಾವು ಬರ್ಡ್ಸ್ನ ಆಚೆ ತೆಗೆಯೋದಾಗ್ಲಿ, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ಮತ್ತೆ ಅದಕ್ಕೆ ಫೀಡ್ ಇಡೋದಾಗ್ಲಿ ಎಲ್ಲ ಮೇಂಟೆನೆನ್ಸ್ ನಾವೇ ಮಾಡ್ತೀವಿ. ಮತ್ತೆ ಕಸ್ಟಮರ್ಸ್ಗೆ ಬಂದು ನಾವು ಅವ್ರಿಗೆ ಕಾಲ್ ಮಾಡಿ ಅವ್ರು ನಮಗೆ ವಾಟ್ಸಪ್ಪಲ್ಲಿ ನಮಗೆ ಬರ್ಡ್ಸ್ ಯಾವ ಥರ ಇದೆ ಅಂತ ಕೇಳಿದ್ರು ಅವ್ರಿಗೆ ಇಮಿಡಿಯೇಟ್ ನಾವು ಫೋಟೋಸ್ ಅವ್ರ ವೀಡಿಯೋಸು ಸೆಂಡ್ ಮಾಡ್ಕೊಡ್ತೀವಿ ಕಸ್ಟಮರ್ಸ್ಗೆ. ಸೊ ನಮ್ಮ ಶಾಪ್ನಲ್ಲಿ ಬಂದು ಬೋರ್ಡಿಂಗ್ ಸ್ಪೆಷಾಲಿಟೀಸು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದಾನೇ ಇದೆ. ಸೊ ಅದನ್ನ ಬಂದು ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ, ಇದೆ ಅಂತ ಆಪ್ಷನ್ಸ್ ಇದೆ ಅಂತ. ಮತ್ತೆ ಅದೇ ಥರ ನಮ್ಮ ಹತ್ರ ಬಂದು ಆಕ್ಸೆಸರೀಸ್ ಎಲ್ಲಾನು ಇದೆ. ಸೊ ನೋಡ್ಬೋದು ಅಕ್ವೇರಿಯಂಗೆ ಮತ್ತು ಬರ್ಡ್ಸ್ಗೆ ಯಾವುದೇ ಥರ ಆಕ್ಸೆಸರೀಸ್ ಬೇಕಾದ್ರೂ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನೋಡ್ಬೋದು ನೀವು